ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ಒಂದು 5 ನಿಮಿಷದಲ್ಲಿ ಆಗುವಂಥ ಚಟ್ನಿ ಇದು. ಇಡ್ಲಿ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ, ಅನ್ನ, ವೈಟ್ ರೈಸು ಕೂಡ ತುಂಬಾ ಒಳ್ಳೆ ಕಾಂಬಿನೇಷನು. ನಾನು ಈ ದಿನ ಹೀರೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆ ರೆಸಿಪಿ. ತೆಂಗಿನಕಾಯಿ ಅಥವಾ ಬೇರೆ ಯಾವುದೇ ಬೇಳೆಗಳು ಏನೂ ಬಳಸ್ತಾ ಇಲ್ಲ, ಬರೀ ತರಕಾರಿ ಬಳಸಿ ಮಾಡ್ತಾರಂಥದ್ದು. ಮೊದಲಿಗೆ ಬಾಣಲಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಗೆಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಳ್ತೀನಿ. ಈ ಕ್ವಾಂಟಿಟಿ ಒಂದು 4 ಜನಕ್ಕಾಗಷ್ಟು ಚಟ್ನಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು 150 ಗ್ರಾಮಷ್ಟೇ ಹೀರೆಕಾಯಿ ತೊಗೊಂಡಿರೋಂಥದ್ದು, ಎಳೆ ಹೀರೆಕಾಯಿ. 1 ಗೆಡ್ಡೆ ಈರುಳ್ಳಿಗೆ 4 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಿದ್ದೀನಿ. ಹಸಿಮೆಣ್ಸಿಕಾಯಿ ಬದಲಿಗೆ ನೀವು ಒಣಮೆಣ್ಸಿಕಾಯಿ ಕೂಡ ಉಪಯೋಗಿಸ್ಕೊಳ್ಬೋದು. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. 1 ಹೀರೆಕಾಯಿ ತಿರುಳು ಮತ್ತು ಸಿಪ್ಪೆ ಏನು ತೆಗೆದಿಲ್ಲ. ಆದಷ್ಟು ಎಳೆ ಹೀರೆಕಾಯಿ ಇದ್ದರೆ ಉಪಯೋಗಿಸಿ, ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಬೇಗ ಕೂಡ ಸಾಫ್ಟಾಗಿ ಬೇಯುತ್ತೆ. ನಾವು ನೀರು ಉಪಯೋಗಿಸ್ತೇ ಇರೋದ್ರಿಂದ ಸಾಫ್ಟಾಗಿ ಅದು ಎಣ್ಣೆನಲ್ಲೇ ಬಾಡಿಸ್ಕೋಬೇಕಾಗುತ್ತೆ. ಹಾಗಂತ ಎಣ್ಣೆ ಕೂಡ ತುಂಬ ಬೇಕಾಗಿಲ್ಲ, 1 ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ಹೀರೆಕಾಯಿನ ಸಣ್ಣದಾಗಿ ಹೆಚ್ಚಾಕೊಂಡಿದ್ದೀನಿ, ಬೇಗ ಬೇಯುತ್ತೆ. ಆ ಕಾರಣಕ್ಕೋಸ್ಕರ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ನೀವು ಈ ಥರ ಚಟ್ನಿ ಮಾಡುವಾಗ ಜಾಸ್ತಿ ಕರಿಬೇವಿನ ಸೊಪ್ಪು ಕೂಡ ಉಪಯೋಗಿಸ್ಕೊಳ್ಬೋದು. 1 ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಜಸ್ಟ್ ಎಣ್ಣೆ ಕೂಡ ತುಂಬ ಬೇಕಾಗಲ್ಲ, ಅಥವಾ ತುಪ್ಪ ಕೂಡ ನೀವು 1 ಸ್ಪೂನಷ್ಟು ಹಾಕ್ಕೊಳ್ಬಹುದು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಇದನ್ನು, ತುಂಬ ಹೈ ಫ್ಲೇಮ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕ್ವಾಂಟಿಟಿಗೆ ಎಷ್ಟು ಸಾಕಾಗುತ್ತೆ. ಹಾಗೆ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಬದಲಿಗೆ ನೀವು ಟೊಮೊಟೊನು ಕೂಡ ಉಪಯೋಗಿಸ್ಕೊಳ್ಬೋದು, ಅಥವಾ ಯಾವುದನ್ನ ಒಂದು ಹುಣಸೆಹಣ್ಣು ಅಥವಾ ಟೊಮೊಟೊನ ಯಾವುದನ್ನ ಒಂದನ್ನು ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕೋದ್ರಿಂದ ಹೀರೆಕಾಯಿ ಕೂಡ ಸಾಫ್ಟಾಗಿ ಬೇಯುತ್ತೆ. ಹಾಗೆ ಹೀರೆಕಾಯಿ ನೀರು ಬಿಟ್ಕೊಳ್ಳೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಇನ್ನು ಹೀರೆಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಹಾಗೆ ಹೀರೆಕಾಯಿ ಕೂಡ ಸ್ವಲ್ಪ ಬೇಯ್ಕೋಬೇಕಾಗುತ್ತೆ, ಮೇಲ್ಸಿಪ್ಪೆ ಎಲ್ಲ. ನಾವು ಮತ್ತೆ ಇದನ್ನು ಕುದಿಸೋದು, ಒಗ್ಗರಣೆ ಮಾಡೋದು ಏನೂ ಮಾಡ್ತಿಲ್ಲ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ. ಕೊನೆಯಲ್ಲಿ ಅರ್ಧ ಸ್ಪೂನಷ್ಟು ಹಳದಿ ಪುಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದೇ ಬಾಣಲಿನಲ್ಲಿ ಬೆಚ್ಚಗಾಗಲಿ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಆದ ನಂತರ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ನಂತರ ನಾವು ಇದನ್ನು ಚಟ್ನಿ ರೀತಿಯಲ್ಲಿ ರುಬ್ಕೋಬೇಕಾಗುತ್ತೆ ಮಿಕ್ಸಿನಲ್ಲಿ. ನೀವು ನೀರು ಏನಾದರೂ ಜಾಸ್ತಿ ಗ್ರೇವಿ ಥರ ಕೂಡ ಮಾಡ್ಬೋದು ಇದನ್ನು, ಅಥವಾ ಬಜ್ಜಿ ಥರ ಕೂಡ ಮಾಡ್ಕೊಳ್ಬೋದು. ಅಥವಾ ನಿಮ್ಗೇನಾದ್ರು ತುಂಬ ಡ್ರೈ ಅನಿಸಿದ್ರೆ ನೀರು ಹಾಕ್ಕೊಂಡು ಕೂಡ 3-4 ಸ್ಪೂನಷ್ಟು ರುಬ್ಕೊಳ್ಬೋದು. ಇದಕ್ಕೆ ಕೊನೆಯಲ್ಲಿ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಮಾತ್ರ ತುಂಬಾ ಒಳ್ಳೆ ಕಾಂಬಿನೇಷನು. ಬೆಲ್ಲ ಮಿಸ್ ಮಾಡದೆ ಹಾಕಿ, ತುಂಬಾ ರುಚಿ ಕೊಡುತ್ತೆ. ಅರ್ಧ ಸ್ಪೂನ್ ಆದರೂ ಸಾಕಾಗುತ್ತೆ. ಒಂದು ಸಣ್ಣ ಪೀಸ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಮೊದಲಿಗೆ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಇಷ್ಟು ಗಟ್ಟಿ ಇದೆ ಪೇಸ್ಟು. ನಿಮಗೇನೋ ಇನ್ನೂ ತೆಳ್ಳಬೇಕಂದ್ರೆ 1-2 ಸ್ಪೂನಷ್ಟು ನೀರು ಹಾಕಿ ರುಬ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದು ವೈಟ್ ರೈಸ್ ಜೊತೆ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ಕಾಂಬಿನೇಷನು. ನೋಡಿ, ನುಣ್ಣಗೆ ರುಬ್ಕೊಂಡಾಗಿದೆ, ತುಂಬಾ ರುಚಿಯಾಗಿರುತ್ತೆ. ನಾನು ದೋಸೆ ಜೊತೆಗೆ ಮಾಡ್ಕೊಂಡಿದ್ದೀನಿ ಇದನ್ನು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀರೆಕಾಯಿ ದೋಸೆ ಚಟ್ನಿನ ಒಂದು ಸಲ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ತಿಳಿಸಿ.